ಮ್ಯಾಮ್ ಹತ್ರ ಫಸ್ಟ್ ನಾನು ಕ್ಲೈಂಟ್ ಆಗಿ ಬಂದೆ. ಅವ್ರ ಕೆಲಸ ನೋಡಿದೆ, ಅವ್ರ ಕ್ಲೀನ್ನೆಸ್ಸು, ನೀಟ್ನೆಸ್ ಫಸ್ಟ್ ಕಲ್ತ್ಕೊಟ್ಟಿದ್ದೆ. ಅದು ನೀಟ್ನೆಸ್ಸು ಹಿಂಗೆ ಮಾಡಬೇಕು, ಕ್ಲೈಂಟ್ ಹತ್ರ ಹೆಂಗೆ ಮಾತಾಡಬೇಕು ಅದೆಲ್ಲ ಇದು ಮಾಡಿ ಫಸ್ಟ್ ಅವ್ರಿಗೆ ಡೆಮೋ ಮಾಡ್ತಾರೆ, ಆಮೇಲೆ ಬಂದ್ಬಿಟ್ಟು ಕ್ಲೈಂಟ್ ಬಿಡ್ತಾರೆ. ನಮಗೆ ಡೈರೆಕ್ಟ್ ಬಿಡಲ್ಲ, ತುಂಬ ಚೆನ್ನಾಗಿ ಕಲ್ತ್ಕೊಡ್ತಾರೆ. ನಾನು ಅದೇ ಸ್ಟೂಡೆಂಟ್ ಆ್ಯಕ್ಚುಲಿ 2016 ಮಾಡಿದ್ದು. ಬಟ್ ಇವಾಗಲೂ ಗ್ಯಾಪ್ಸ್ಕೊಂಡು ನನ್ನನ್ನು ಕರೆದು ವೆಲ್ಕಮ್ ಮಾಡ್ತಾರೆ. ನಾನು ಅಂಗಡಿ ಓಪನ್ ಮಾಡುವಾಗ ಇವ್ರನ್ನೇ ಕರೆದು ಓಪನಿಂಗ್ ಕರಿಬೇಕು. ಅದೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಕೊಟ್ಟಿದ್ದೆ ನನಗೆ ಈ ದಿವಸ ಮರೆಯೋದೇ ಇಲ್ಲ. ನಾನು ಅಷ್ಟು ಖುಷಿಯಾಗಿದೆ ಅಲ್ಲಿ ಕಲಿಸಿರೋದು. ನೀವು ಒಂದು ಕ್ಲೆನ್ಸಿನೆಸ್ ಆಗಲಿ, ನನ್ನ ಬೇಸಿಕ್ ನೀವು ಹೆಂಗೆ ಹೇಳ್ಕೊಟ್ಟಿದ್ದೀರಿ ಅಂದರೆ ನಾವು ಬರೋ 1 hour ಅಷ್ಟೇ ನಾನು ಬರೋದು. ಬಟ್ ನಾನು ಕಲ್ತ್ಕೊಂಡಿದ್ದು ತುಂಬ ಇದೆ ಮ್ಯಾಮ್ ಹತ್ರ. ಇವಾಗ ನಂಗೆ ಮೇಕಪ್ ಸರ್ಟಿಫಿಕೇಟು ಸಿಕ್ಕಿದೆ. ಹೇಳ್ಬೇಕಂದ್ರೆ ನಾನು ಇವಾಗ ಕ್ಲೈಂಟ್ಗೆ ಧೈರ್ಯದಿಂದ ಮಾಡ್ಬೋದು, ಅಷ್ಟು ನಂಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ನಾನು ನಿಮ್ಮನ್ನ ಮರೆಯೋದೇ ಇಲ್ಲ, ಅಷ್ಟು ಬೋಲ್ಡ್ನೆಸ್ ಆಗಲಿ ಎಲ್ಲರೂ ಕಲಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದು ಸ್ಟೂಡೆಂಟ್ ಆಗಿ ಇಲ್ಲಿ ಬ್ಯೂಟಿಷಿಯನ್ ಕಲಿಯಕ್ಕಂತ ಬಂದಿದ್ದು, ಇವಾಗ ಇದೇ ಪಾರ್ಲರಲ್ಲಿ ಸ್ಟಾಫ್ ಆಗಿ ಜಾಯ್ನ್ ಆಗ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಮ್ಯಾಮ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿ, ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿ ಕ್ಲಾಸ್ ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ. ನನ್ಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲವ್ ಯು.